ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ. ಈ ದಿನ ನಾನು ಸಿಂಪಲಾಗಿ ಯಾವುದೇ ಒಂದು ಮಸಾಲೆ ರುಬ್ದೇನೆ ಈ ಯಮ್ಮಿ ಟೇಸ್ಟಿಯಾದ ಎಗ್ ಬಿರಿಯಾನಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಸಿಂಪಲಾಗಂಡು ರುಚಿ ಅಂತೂ ಬೊಂಬಾಟಾಗಿರುತ್ತೆ ಕಣ್ರಿ. ಯಾಕೆ ಲೇಟ್ ಮಾಡೋದು, ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರ್ ಮಾಡಿ. ಈಗ ಬನ್ನಿ ಈ ಸೂಪರಾದ ಎಗ್ ಬಿರಿಯಾನಿ ಸಿಂಪಲಾಗಿ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೋಬೇಕು ಈ ಬಿರಿಯಾನಿ, ಎಗ್ ಬಿರಿಯಾನಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1 ಲೋಟ ಆಗೋಷ್ಟು ಅಕ್ಕಿ. ಈಗ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿ, ನಾವು ಯಾವುದೇ ಒಂದು ಅಡುಗೆ ಮಾಡೋಕ್ಕೆ ಹೋದ್ರೂ ಮೊದಲು ನಾವು ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡ್ರೆ ನಮಗೆ ಯಾವುದೇ ಒಂದು ರೈಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನೀಟಾಗಿ ವಾಶ್ ಮಾಡಿದ್ದೀನಿ, ನೆನೆಸಿ ಪಕ್ಕಕ್ಕೆ ಇಟ್ಕೊತೀನಿ. ನಾನು ನೋಡಿ ಸೋನಾ ಮಸೂರಿ ಅಕ್ಕಿ ತೊಗೊಳ್ಳಿ, ನೀವು ಯಾವ ಅಕ್ಕಿ ಆದ್ರೂ ಹಾಕಿ ಮಾಡ್ಕೋಬೋದು ಈ ಎಗ್ ಬಿರಿಯಾನಿನ. ಈಗ ಯಾಕೆ ಲೇಟ್ ಮಾಡೋದು, ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ಈಗ ನೋಡಿ ಎಗ್ ಬಿರಿಯಾನಿ ಮಾಡ್ಕೊಂಡು ಸ್ಟವ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲೂ ಮಾಡ್ಕೋಬೋದು. ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಪಲಾವ್ ಮಸಾಲೆ ಸೇರಿಸ್ಕೊಳ್ಳೋಣ. ಬಿರಿಯಾನಿ ಮಸಾಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಏಲಕ್ಕಿನ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಈಗ ನಾನು 1-2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತೀನಿ. ಈಗ ನಾವು ಇನ್ನು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ನಮಗೆ ಎಗ್ ಬಿರಿಯಾನಿ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರಲಿ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಹೋಗುವಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1 ಇಡಿ ಆಗೋಷ್ಟು ಪುದೀನ, 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 2 ನಿಮಿಷ. ಈಗ ನಾನೊಂದು 2 ಟೊಮೊಟೊನ ಸೇರಿಸ್ಕೊತೀನಿ. ಜಾಸ್ತಿ ಹಣ್ಣಾಗಿರೋದು ಸೇರಿಸಿ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಹಸಿಮೆಣಸು. ಈಗ ನಮಗೆ ಟೊಮೊಟೊ ಅನ್ನೋದು ಸಾಫ್ಟ್ ಆಗಬೇಕು, ಅಷ್ಟು ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಟೊಮೊಟೊ ಸಾಫ್ಟ್ ಆಗೋಷ್ಟರಲ್ಲಿ ನಾವು ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ಬನ್ನಿ. ಮೊಟ್ಟೆನ ಫ್ರೈ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ. ಈಗ ಈ ಥರ ಮಾಡ್ಕೊಳ್ಳಿ ಪ್ಯಾನ್ಗೆಲ್ಲ. ಈಗ ನಾವು ಎಷ್ಟು ಮೊಟ್ಟೆ ತೊಗೊಂಡಿದ್ರು ಆ ಮೊಟ್ಟೆನ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಈ ಥರ ಮಾಡ್ಕೊಳ್ಳೋಣ. ಆಗಲೇ ಈರುಳ್ಳಿ ಸೇರಿಸ್ತಿಲ್ಲ, ಆಗ ಇದು ಮಾಡಿ ನಾವು ಸೈಡ್ಗೆ ಇಟ್ಕೊಬೋದಾಯಿತು. ನಾನು ಮಿಸ್ ಆಗೋಯ್ತು, ಅದಕ್ಕೆ ಬೇರೆ ಫ್ಯಾನಲ್ಲಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬಿರಿಯಾನಿ ಪಾತ್ರೆಯಲ್ಲೇ ಮಾಡ್ತೀರಲ್ವ, ಅದರಲ್ಲೇ ಸ್ವಲ್ಪ ಎಣ್ಣೆ, ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಈ ಥರ ಮಾಡಿ ಸೈಡ್ ಇಟ್ಕೊಂಡು ಆಮೇಲೆ ನೀವು ಬಿರಿಯಾನಿ ಮಾಡ್ಕೊಬೋದು. ಅದರಲ್ಲೇ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ. ಈಗ ಇದನ್ನು ಸೈಡ್ ಇಟ್ಕೋಣ. ಈ ಕಡೆ ಟೊಮೊಟೊನು ಸಾಫ್ಟ್ ಆಗಿದೆ ನೋಡಿ, ಈ ಕಡೆ ಟೊಮೊಟೊನು ಸಾಫ್ಟ್ ಆಗಿದೆ. ಈಗ ಉಳಿದಿರೋ ಪ್ರಾಸೆಸ್ ಏನಪ್ಪ ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಖಾರದ ಪುಡಿ ಸೇರಿಸ್ಕೊಡ್ತೀನಿ. 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನೀವು ಎಷ್ಟು ಖಾರ ತಿಂತೀರೋ ಅದ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ಮನೆಯಲ್ಲಿ ಕಲ್ಲು ಉಪ್ಪಿದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಕಲ್ಲು ಉಪ್ಪಿಲ್ಲ ಅಂತ ನಾನು ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಹಾಗೆ 1 ಕಪ್ ಆಗೋಷ್ಟು ಮೊಸರು, ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ. ಈಗ ನಾನು 1 ಕಪ್ ಆಗೋಷ್ಟು ಮೊಸರು. ಈಗ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಈಗ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳೋ ಗಂಟ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನ ಎಣ್ಣೆ ಅಂಶ ಬರೋ ಗಂಟ ಕಾಯ್ತೀನಿ. ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಈ ಟೈಮಲ್ಲಿ ನಾವು ಮೊದಲೇ ಮೊಟ್ಟೆನ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ ಸೇರಿಸ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ಅಕ್ಕಿ ತೊಗೊಂಡಿದ್ದಿಲ್ಲ, ಎಷ್ಟು ಅಕ್ಕಿ ತೊಗೊಂಡಿದ್ರೆ ಅದು ಡಬ್ಬಲ್ ನೀರು ಸೇರಿಸ್ಕೋಬೇಕು. ನಾನು 1 ಲೋಟ ಅಕ್ಕಿಗೆ ಈಗ 2 ಲೋಟ ಆಗೋಷ್ಟು ನೀರು ಸೇರಿಸ್ಕೊತೀನಿ. ನಾನು ನೀರು ಸೇರಿಸ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ ನೀವು 2 ಲೋಟ ಆಗೋಷ್ಟು ನೀರು. ನೀವು ಇದೇ ಪ್ರೋಸೆಸ್ನ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು ನೀವು. ಈಗ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ನಿಮಗೆ ಉಪ್ಪು ಖಾರ ಚೆಕ್ ಮಾಡಿ ಒಂದ್ಸತಿ ಕಮ್ಮಿ ಇದ್ದರೆ ಈಗ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರು ಚೆನ್ನಾಗಿ ಕುದಿಬೇಕು. ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈಗ ನಾವು ಮೊದಲೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನಾವು ಮೊದಲೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋಣ.
ಈಗ ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟೋರು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನಾವು ಈಗ ಚೆನ್ನಾಗಿ ಅಕ್ಕಿ ಅನ್ನೋದು ಬೇಯಲಿ ನೋಡಿ. ಅಕ್ಕಿ ಕುದೀತಿಯಲ್ಲ, ಈ ಟೈಮಲ್ಲಿ ನಾವು ಒಂದು ಲೆಮನ್ ರಸನ 1 ಸ್ಪೂನ್ ಆಗೋಷ್ಟು ಲೆಮನ್ ರಸನ ಸೇರಿಸ್ಕೊಳ್ಳಿ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. 90%ಅಲ್ಲಿ ಒಂದು 70% ಕುಕ್ ಆಗಿದೆ. ಇನ್ನು 10% ಕುಕ್ ಆದರೆ ನಾವು ಪ್ಲೇಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಈಗ ನೋಡಿ ಒಂದು 80% ಆಗೋಷ್ಟು ನಮಗೆ ರೈಸ್ ಅನ್ನೋದು ಬೆಂದಿದೆ, ಹಾಗೆ ನೀರೂ ಕಮ್ಮಿ ಆಗಿದೆ. ಈಗ ಫ್ಲೇಮ್ ಕಮ್ಮಿ ಇಟ್ಕೊಂಡು ಈಗ ಒಂದು 5 ನಿಮಿಷ ನಾವು ಬೇಯಿಸ್ಕೊಂಡ್ರೆ ನಮಗೆ ಎಗ್ ಬಿರಿಯಾನಿ ರೆಡಿಯಾಗಿದೆ ಅಂತ. ಈಗ ನಾನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊತೀನಿ ನೋಡಿ. ಒಂದು 5 ನಿಮಿಷ ಬೇಯಲಿದ್ದು ನೋಡಿ. ಒಂದು 5 ನಿಮಿಷ ಆಗಿದೆ. ಈಗ ಪ್ಲೇಟ್ ಓಪನ್ ಮಾಡೋಣ ನೋಡಿ. ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿನೂ, ಮಸಾಲೆನೂ ಅಷ್ಟೇ ಕಮ್ಮಿ ಮಸಾಲೆ ಹಾಕ್ಕೊಂಡು ಮಾಡಿರುವಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲೂ ಇದೇ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋ ಮರಿಬೇಡಿ. ಬಾಯ್.